ಪ್ರದೀಪ್ ಈಶ್ವರ ಅವರ ಎದುರಾಳಿ ನಾನೇ ನಿಲ್ತೀನಿ, ನೋಡೋಣ. ನಾನೇ ಅಭ್ಯರ್ಥಿ ಆಗಿರ್ತೀನಿ, ಗೆಲ್ಲು ಬಿಡಲಿ. ಅಷ್ಟೇ ಕೆಲಸ ಮಾಡಿದ್ರು ನೀವು ಸೋಲೋದಂತೂ ಇಂಥವರಿಂದನೇ. ನಮ್ಮ ಲೆವೆಲ್ಗೆ ನೀನು ಸರಿ ಹೋಗಲ್ಲ ಪ್ರದೀಪ್ ಈಶ್ವರೇ, ನಮ್ಮ ಲೆವೆಲ್ಗೂ ನೀನು ಸರಿ ಹೋಗಲ್ಲ. ನಾಗೇಶ್ ರೆಡ್ಡಿ ಅವರೇ, ಮಾತಾಡುವಾಗ ನಾಲ್ಗೆ ಹಿಡಿತದಲ್ಲಿ ಇಕ್ಕೊಂಡು ಮಾತಾಡಬೇಕು. ನೀನೇನು ಗಾಂಜಾಗಿರಿ ಹಾಕಿನೋ ಇಲ್ಲ ಏನು ತಗೊಂಡು ಮಾತಾಡ್ತೀಯೋ ಗೊತ್ತಿಲ್ಲ. ಸುಧಾಕರ್ ಹಾಲು ಕುಡಿದಷ್ಟು ನೀವು ನೀರು ಕುಡ್ದಿಲ್ಲ. ಗುಂಡಿಗೆ ಎರಡು ಇರೋದು ಸುಧಾಕರ್ಗೆ. ಅವರು ಅಷ್ಟು ಸಲೀಸಾಗಿ. ನಮಸ್ಕಾರ, ನನ್ನ ಹೆಸರು ಕೃಷ್ಣಮೂರ್ತಿ ಅಂತ, ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರು. ಏನು ನಿನ್ನೆ ಒಂದು ವಿಡಿಯೋ ನೋಡಿದೆ. ಅವನು ಯಾವನೋ ಒಬ್ಬ ನಾಗೇಶ್ ರೆಡ್ಡಿ ಅಂತ ಒಬ್ಬ ಕಾಂಗ್ರೆಸ್ಸು ಯುವ ಅಧ್ಯಕ್ಷರಂತೆ. ಮೊದಲು ಆತ ಮಾತಾಡೋದು ಕಲಿಬೇಕು. ಗೂಂಡಾ ಸುಧಾಕರ್ ಮತ್ತು ನಾಲಾಯಕ್ ಸುಧಾಕರ್ ಈ ಥರ ಒಂದು ಹೇಳಿಕೆಯನ್ನು ನೀಡಿ ಅವರು ಚಿಕ್ಕಬಳ್ಳಾಪುರವನ್ನು ಏನು ಯಾವ ರೀತಿ ತಗೊಂಡು ಹೋಗ್ತಾ ಇದ್ದಾರೆ ಆ ಹೇಳಿಕೆಗೆ ಇನ್ನು ಬೇರೆ ಬೇರೆ ಇವು ಮಾಡಿ ಅವರಿಂದ ಚಿಕ್ಕಬಳ್ಳಾಪುರ ಗಲಭೆಗೆ ಸೃಷ್ಟಿ ಆಗೋ ರೀತಿ ಅವರು ಮಾಡ್ತಾಯಿದ್ದಾರೆ. ನಿಜವಾಗಲೂ ನಾಗೇಶ್ ರೆಡ್ಡಿ ಅವರೇ, ನೀವು ಏನಾದರೂ ನಿನಗೆ ಮಾನ ಮರ್ಯಾದೆ ನಾಚಿಕೆ ಇದ್ದಿದ್ದರೆ ಸುಧಾಕರ್ ಬಗ್ಗೆ ಮಾತಾಡಬಾರ್ದು. ಯಾಕಂದರೆ ಅವರು ಒಬ್ಬ ಸಂಸದರು, ಹಿಂದೆ ಚಿಕ್ಕಬಳ್ಳಾಪುರಕ್ಕೆ ಅನೇಕ ರೀತಿ ಕೊಡುಗೆಗಳನ್ನು ಕೊಟ್ಟಿರತಕ್ಕಂಥ ಒಬ್ಬ ಮಾಜಿ ಶಾಸಕರು, ಸಚಿವರು. ಅವ್ರ ಬಗ್ಗೆ ನೀವು ಮಾತಾಡೋದನ್ನ ನಿಲ್ಲಿಸ್ಬೇಕು. ಯಾಕಂದರೆ ನೀನೇನು ಗಾಂಜಾಗಿರಿ ಹಾಕಿನೋ ಇಲ್ಲ ಏನು ತಗೊಂಡು ಮಾತಾಡ್ತೀಯೋ ಗೊತ್ತಿಲ್ಲ. ದೊಡ್ಡವರು ಚಿಕ್ಕವರು ಅನ್ನೋ ಭಯ ಭಕ್ತಿ ಇಲ್ದಿರ ನೀನು ಮಾತಾಡ್ತಾ ಇದೀಯಾ. ನಿನಗೆ ನನ್ನ ಮಗನ ವಯಸ್ಸು ನೀನು ನಿಜವಾಗ್ಲೂ ರಾಜಕೀಯದಲ್ಲಿ ಬೆಳಿಬೇಕಂದ್ರೆ ಸುಧಾಕರ್ನ ಅವರನ್ನು ಬೈಯೋದು ಬಿಡಬೇಕು. ಇದೇ ರೀತಿ ಮುಂದೆ ಏನಾದರೂ ನೀನು ಮಾಡ್ಕೊಂಡು ಹೋದರೆ ನಿಜವಾಗಲೂ ನಿಮಗೆ ನಾವಂತೂ ಸರಿಯಾದ ಶಿಕ್ಷೆ ಕೊಡ್ತೀವಿ. ಆ ರೀತಿ ಹೇಳ್ತೀನಿ. ಮತ್ತು ಸುಧಾಕರು ಏನು ಇವರ ಶಾಸಕರ ಇದಕ್ಕೆ ಭಯ ಬಿದ್ದು ಇದು ಮಾಡ್ತಾರೆ ಅಂತ ಹೇಳಿದೆಯಲ್ಲ, ಸುಧಾಕರು ಗುಂಡಿಗೆ ಎರಡು ಇರೋದು ಸುಧಾಕರ್ಗೆ. ಅವರು ಅಷ್ಟು ಸಲೀಸಾಗಿ ಇಲ್ಲ. ಸುಧಾಕರು ಚಿಕ್ಕಬಳ್ಳಾಪುರಕ್ಕೆ ಏನಾದರೂ ಕೊಡುಗೆಗಳು ಕೊಟ್ಟಿದ್ದರೆ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಬಿಟ್ಟರೆ ಈ ಕಾಂಗ್ರೆಸ್ ಸರ್ಕಾರ ಏನೂ ಮಾಡಿಲ್ಲ. ನೀವು ಸುಮ್ಮನೆ ಅವ್ರ ಬಗ್ಗೆ ಅಪಪ್ರಚಾರಗಳು ಬೈಯೋದೇನಾದರೂ ಹಿಂಗೆ ಇದ್ದರೆ ನಿಜವಾಗ್ಲೂ ನಾವಂತೂ ನಿಮ್ಮನ್ನು ನಮ್ಮ BJP SC ಮೋರ್ಚಾ ಕಡೆಯಿಂದ ತಕ್ಕ ಶಿಕ್ಷೆಯನ್ನು ನೀಡಿ ನಿಮ್ಮ ಮೇಲೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ನಿಮ್ಮ ಮೇಲೆ ದೂರನ್ನು ನೀಡ್ತೀವಿ. ಇದು ಹೇಳಿಕೆಗಳು ನಿಲ್ಲಿಸಬೇಕು. ಅಲ್ಲರಿ, ಕಾಂಗ್ರೆಸ್ಸು ಕಟ್ಟಿ ಬೆಳೆಸಿರ್ತಕ್ಕಂಥ ನಾಯಕರು ಎಷ್ಟೋ ಜನ ಇದ್ದಾರೆ. ನೀವು ಇನ್ನೂ ಪಾಪ ಅದೇ ಸುಧಾಕರ್ ಹಾಲು ಕುಡಿದಷ್ಟು ನೀವು ನೀರು ಕುಡ್ದಿಲ್ಲ. ಅವ್ರ ಬಗ್ಗೆ ಮಾತಾಡ್ತಿರಲ್ಲ ರೀ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಕಾಂಗ್ರೆಸ್ಗೆ ನಿಮ್ಮಂಥವರಿಂದನೇ ಅದು ಕಾಂಗ್ರೆಸ್ಗೆ ಏನಾದರೂ ಅನಾನುಕೂಲ ಏನಾದರೂ ಆದರೆ ನಿಮ್ಮಂಥ ಲೀಡರ್ಗಳಿಂದ. ಆದ್ದರಿಂದ ನಿಜವಾಗ್ಲೂ ನೋಡಿ, ನಾಗೇಶ್ ರೆಡ್ಡಿ ಅವರೇ, ಮಾತಾಡುವಾಗ ನಾಲ್ಗೆ ಹಿಡಿತದಲ್ಲಿ ಇಕ್ಕೊಂಡು ಮಾತಾಡಬೇಕು. ಅದರಿಂದ ಹೇಳ್ತೀನಿ, ಹಲವಾರು ರೀತಿಯ ಮುಖಂಡರು ಇವತ್ತು ಮನೆಗಳಲ್ಲಿದ್ದಾರೆ ನಿಮ್ಮಂಥವರಿಂದ. ಈಗ ತಗೊಂಡ್ರೆ ಉದಾಹರಣೆಗೆ SM ಮುನಿಯಪ್ಪ ಅವರು ಮಾಜಿ ಶಾಸಕರು, ಅವರು ಕಡೆಗಣಿಸಿದ್ರ ನೀವು. ಇಂಥ ಮುಖಂಡರನ್ನು ನೀವು ಸರಿಯಾಗಿ ನಡೆಸ್ಕೊಳ್ಳಲ್ಲ. ನಮ್ಮ ಸಚಿವರ ಬಗ್ಗೆ, ಮಾಜಿ ಸಚಿವರ ಬಗ್ಗೆ ಮಾತಾಡ್ತಿರಲ್ಲ. ಈಗ ವಿಡಿಯೋಗಳು ನೋಡಿದೆ ನಾನು. ಈಗ ಮೊನ್ನೆ ನಡೆದಿರ್ತಕ್ಕಂಥ ಘಟನೆಗೆ ಕಾಂಗ್ರೆಸ್ಸಿನ ಸಚಿವರು, ಈಗಿನ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಫೋಟೋಗಳಲ್ಲಿ ಇದ್ದಾರೆ ಅವರು. ಮತ್ತು ಏನು ನಮ್ಮ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಫೋಟೋಗಳಿದ್ದಾವೆ, DK ಶಿವಕುಮಾರ್ ಅವರ ಜೊತೆಯಲ್ಲಿ ಫೋಟೋಗಳಿದ್ದಾವೆ. ಆದ್ದರಿಂದ ಸರಿಯಾಗಿ ಮಾತಾಡೋದನ್ನು ಕಲೀರಿ. ಗೂಂಡ ಅಂತ ಹೇಳೋದು, ಅವರೇ ಮಾಡಿಸಿದ್ದು ಅಂತ ಹೇಳೋದು ಇದು ಬಿಡ್ರಿ. ನಿಮಗೆ ನಿಮ್ಮ ಶಾಸಕರು ಏನಾದರೂ ಅವ್ರಿಗೆ ಮಾನ ಮರ್ಯಾದಿದ್ದರೆ ಅವ್ರು ಫಸ್ಟ್ ನಿಮಗೆ ಎಚ್ಚರಿಕೆಯನ್ನು ಕೊಡಬೇಕು. ಸರಿಯಾಗಿ ಆಡಳಿತ ನಡೆಸ್ಕೊಂಡು ಹೋಗಬೇಕು. ಚಿಕ್ಕಬಳ್ಳಾಪುರ ಚೆನ್ನಾಗಿರ್ಬೇಕಂದ್ರೆ ಅವ್ರಿಗೆ ಮಾನ ಮರ್ಯಾದೆ ಇರಬೇಕು, ಹೇಳಬೇಕು ನಿಮ್ಮಂಥವ್ರಿಗೆ.
ನಮ್ಮ ಇವರು ನಮ್ಮ ಎಂ ಪಿ ಅವರು ಯಾವತ್ತೂ ಇಂಥ ಒಂದು ಹೇಳಿಕೆಗಳು ಕೊಡ್ರಿ ಅದು ಇದು ಯಾವತ್ತೂ ಅವರು ಹೇಳಿಲ್ಲ. ಆದರೆ ನಿನ್ನೆ ಒಂದು ವಿಡಿಯೋ ನೋಡಿದೆ, ನನ್ನ ಲೆವೆಲ್ಲು ಇವ್ರ ಲೆವೆಲ್ಲು ಕುಮಾರಸ್ವಾಮಿ ಲೆವೆಲ್ಲು ಮತ್ತು ಏನು ಆರ್ ಅಶೋಕು ಮತ್ತು ದೊಡ್ಡ ದೊಡ್ಡ ಚೆಲುವಾದಿ ನಾರಾಯಣಸ್ವಾಮಿ ಅಂಥವ್ರ ನನ್ನ ಲೆವೆಲ್ ಅಂದರೆ ನಿಜವಾಗ್ಲೂ ನಿನ್ಗೆ ಆ ಲೆವೆಲ್ ಅಲ್ಲ, ನಮ್ಮ ಲೆವೆಲ್ಗೆ ನೀನು ಸರಿ ಹೋಗಲ್ಲ. ಪ್ರದೀಪ್ ಅವರೇ, ನಮ್ಮ ಲೆವೆಲ್ಗೂ ನೀನು ಸರಿ ಹೋಗಲ್ಲ. ಆದ್ದರಿಂದ ದಯವಿಟ್ಟು ನಿಮ್ಮ ಹುಡುಗರಿಗೆ ಹೇಳಿ, ಏನು ಗಣಿಗಾರಿಕೆ ಎಷ್ಟು ಕೊಟ್ಟಿದ್ದೀರಾ, ನಿಮ್ಮ ಅವಧಿಯಲ್ಲಿ ಎಷ್ಟಿದ್ದಾವೆ ಲಿಸ್ಟು ಬರ್ತಾವೆ, ಯಾರ್ಯಾರು ಕೊಟ್ಟಿದ್ದೀರಾ ಏನಂತ. ಅದರಿಂದ ದಯವಿಟ್ಟು ನಮ್ಮ ಏನು ಎಂ ಪಿ ಅವ್ರ ಬಗ್ಗೆ ಮಾತಾಡಬೇಕಂದ್ರೆ ಒಂದು ನಾಲ್ಗೆ ಹಿಡಿತದಲ್ಲಿ ಇಟ್ಕೊಂಡು ಮಾತಾಡಬೇಕು. ಮತ್ತು ಅವರು ಅವರಪ್ಪ ಕೇಶವ ರೆಡ್ಡಿ, ಚೆನ್ನಕೇಶವ ರೆಡ್ಡಿ, ರವೀಂದ್ರ ರೆಡ್ಡಿ ಅವ್ರ ವಂಶದಲ್ಲೇ ರೆಡ್ಡಿಗಳ ವಂಶರಿ. ಅವರೇನು ಅಷ್ಟು ನೀನು ರೆಡ್ಡಿನೇ, ನೀನು ಯಾವ ರೀತಿ ಮಾತಾಡ್ತೀಯ, ಅವರು ಯಾವ ರೀತಿ ಮಾತಾಡ್ತಾರೆ ಸ್ವಲ್ಪ ಕಲಿ. ನೀನು ಇನ್ನೂ ಚಿಕ್ಕ ಹುಡುಗ, ನೀನು ಶಾಸಕರಲ್ಲಿ ನಾನು ಹೇಳೋದು ಇಷ್ಟ ನೋಡಿ, ಈ ಥರ ಮಾತಾಡೋರು ತುಂಬ ಇದ್ದಾರೆ. ಈಗ ಆಂಧ್ರದಲ್ಲಿ ಒಂದು ಎಲೆಕ್ಷನ್ ಆಯಿತು, ಪಾಪ ಆಂಧ್ರ ಸರ್ಕಾರದಲ್ಲಿ ಜಗನ್ ಗೆಲ್ತಾ ಇದ್ದರು. ಕೆಲವೊಂದು ಆ ಕೋಡಲ್ ನಾನಿ, ಆ ಪೇರ್ ನಾನಿ, ರೋಜಾ ಮತ್ತು ಅವನ್ಯಾರೋ ಇನ್ನೊಬ್ಬನು ಅನಿಲ್ ಬೋರ್ಗಡ್ಡ ಅನಿಲ್, ಇಂಥವ್ರ ಹೇಳಿಕೆಗಳಿಗೆ ನೋಡಿ 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 ಸೋಲಿಸ್ಬಿಟ್ರು. ನೀವು ಅಷ್ಟೇ, ಎಷ್ಟೇ ಕೆಲಸ ಮಾಡಿದ್ರು ನೀವು ಸೋಲೋದಂತೂ ಇಂಥವರಿಂದನೇ. ಆದ್ದರಿಂದ ದಯವಿಟ್ಟು ಈ ಹೇಳಿಕೆಗಳು ನಿಲ್ಲಿಸಿ. ನೆಕ್ಸ್ಟ್ ಸುಧಾಕರ್ ಅಕಸ್ಮಾತ್ ಆಗ್ತಾರೋ ಬಿಡ್ತಾರೋ, ಅವರು ಏನಾದರೂ ನನಗೇನಾದರೂ ಸೀಟ್ ಕೊಟ್ಟರೆ ನಿಜವಾಗ್ಲೂ ಪ್ರದೀಪ್ ಈಶ್ವರ ಅವರ ಎದುರಾಳಿ ನಾನೇ ನಿಲ್ತೀನಿ, ನೋಡೋಣ. ಏನು ನಾನೇ ಅಭ್ಯರ್ಥಿ ಆಗಿರ್ತೀನಿ, ಗೆಲ್ಲು ಬಿಡಲಿ. ಅವರ ಏನು ಕೆಲಸಗಳು ಮಾಡ್ತಾ ಇದ್ದಾರೆ, ಅವರು ಏನು ಒಂದು ಇದನ್ನು ಮಾಡ್ತಾ ಇದ್ದಾರೆ, ಎಲ್ಲ ಜನ ನೋಡ್ತಾ ಇದ್ದಾರೆ. ಸುಧಾಕರ್ ಬೇಕಾಗಿಲ್ಲ, ಅವ್ರನ್ನ ಇವ್ರ ಮೇಲೆ ನನ್ನ ಅಭ್ಯರ್ಥಿ ಆಗಲಿ, ನಿಜವಾಗ್ಲೂ ನಾನೇ ನಿಂತ್ಕೊತೀನಿ, ಗೆಲ್ಲಲ್ಲಿ ನೋಡೋಣ.